ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡುವುದು ಕಮ್ಮನಹಳ್ಳಿ, ಬೆಂಗಳೂರು 33. ಈಗ ರೋಬೋ ಬೋರ್ವೆಲ್ ಅಂದರೆ ಏನು ಅಂತ ಒಂದು ಐಡಿಯಾ ಹೇಳೋಣ ಅಂತ ಬಂದಿದ್ದೀವಿ. ರೋಬೋ ಬೋರ್ವೆಲ್ ಅಂದರೆ ಚಿಕ್ಕ ಬೋರ್ವೆಲ್ಲು ಅಂತ ಹೇಳಬಹುದು, ಮಿನಿ ಬೋರ್ವೆಲ್ ಅಂತ ಹೇಳಬಹುದು. ಸರಿನಾ? ಇದಕ್ಕೆ ಎಷ್ಟು ಜಾಗ ಬೇಕು? ಹೈಟು 11 ಫೀಟು ಇದ್ದರೆ ಒಳ್ಳೆಯದು. ಅಗಲ ಬಂದು ಒಂದು ಅಂಬಾಸಿಡರ್ ಕಾರು ಬರೋ ಥರ ಇರಬೇಕು. ಅಂಬಾಸಿಡರ್ ಕಾರು ಬಂದರೆ ಎಷ್ಟು ದೂರ ಆಗುತ್ತೆ? ಆಗಲ್ಲ. ಸರಿನಾ? ಅಷ್ಟು ದೂರ ಬೇಕಾಗತ್ತೆ. ಇದು ಬಂದು ಒಂದು ದೊಡ್ಡ ಹಾಲ್ ಇದ್ದರೆ ಒಳ್ಳೆಯದು. ಜಸ್ಟ್ ಪಾರ್ಕಿಂಗ್ ಏರಿಯಾನಲ್ಲಿ ಡ್ರಿಲ್ಲಿಂಗ್ ಮಾಡ್ಬೋದು. 6 ವೀಲ್ ಹೋಗಲ್ಲ, 10 ವೀಲ್ ಹೋಗಲ್ಲ, ಅದು MT 17 ಡ್ರಿಲ್ ಮಾಡ್ಬೋದು. ಚಿಕ್ಕ ರೋಡ್ ಬರುತ್ತೆ, ಆ ರೋಡ್ನಲ್ಲಿ ಲಾರಿಯೇ ಹೋಗಲ್ಲ ಅಂತ ಇದಕ್ಕೆ ಹೋಗುತ್ತೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋ ಮುಂಚೆನೂ ಮಾಡ್ಬೋದು, ಬಿಲ್ಡಿಂಗ್ ಮಾಡಿ ಮೇಲೂ ಮಾಡಬಹುದು. ಸರಿನಾ? ಅದೇ ಥರ ದೊಡ್ಡ ಲಾರಿನಲ್ಲಿ ಡ್ರಿಲ್ಲಿಂಗ್ ಮಾಡಿ ನಿಮಗೆ ಈಗ ನೀರು ಇಲ್ಲ ಅಂದರೆ ರೀಡ್ರಿಲ್ ಮಾಡಬಹುದು. ಈಗ ದೊಡ್ಡ ಗಾಡಿ ಬಂದು MT ಸೈಟ್ ಇದ್ದರೆ ಮಾಡಿಬಿಡ್ತಾರೆ. ಮನೆ ಇದ್ದರೆ ಹೆಂಗೆ ಮಾಡ್ತಾರೆ? ಒಂದು 600 ಫೀಟ್ ಮಾಡಿದ್ದಾರೆ ಅವರು, ಹಳೇದು. ಈಗ ಬಂದು ಅದನ್ನೇ ರೀಡ್ರಿಲ್ ಮಾಡ್ಬೋದು ರೋಬೋ ಇಟ್ಕೊಂಡ್ಬಿಟ್ಟು. ಸರಿನಾ? ಬಟ್ ಜಾಗ ಸೆಟ್ ಆಗಬೇಕು. ರೋಬೋ ಅಂದರೆ ನಾವು ಬಂದು ಫಸ್ಟು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ನಮ್ಮ ಆಫೀಸಿಂದ 20 ಕಿಲೋಮೀಟ್ರ್ ಒಳಗಡೆ ಏನಿದ್ರು ಬಂದು ನೋಡ್ಬೋದು. 2000 ರೂಪೀಸ್ ಸೈಟ್ ಇನ್ಸ್ಪೆಕ್ಷನ್ ಚಾರ್ಜ್ ಆಗುತ್ತೆ. ಅಲ್ಲಿ ಬಂದುಬಿಟ್ಟು ಹೇಳ್ತೀವಿ ಗಾಡಿ ಸೆಟ್ ಆಗುತ್ತಾ ಇಲ್ಲನ, ಹಳೆ ಬೋರ್ ಇದ್ದರೆ ಅದನ್ನಲ್ಲಿ ರೀಡ್ರಿಲ್ ಮಾಡೋಕ್ಕಾಗತ್ತಾ ಇಲ್ಲನ. ಅದು ಹಳೆ ಬೋರ್ ಬಂದು 6.5 ಇಂಚು ಇರಬೇಕು. ಎಲ್ಲ ಬೋರ್ಗಳು ಮಾಡೋಂಗಿಲ್ಲ, 6 ಇಂಚಿದ್ರೆ ಮಾಡೋಂಗಿಲ್ಲ. ಸೊ 6ಕ್ಕೂ 6.5 ಅಂದರೆ ಹೆಂಗಂದರೆ 10 ವರ್ಷ ಮುಂಚೆ ಬೋರ್ಗಳು ಮಾಡ್ಬೋದು. ಅದಕ್ಕೆ ಮುಂಚೆ 15-20 ವರ್ಷದ ಬೋರ್ಗಳು ರೀಡ್ರಿಲ್ಲು ಮಾಡೋಕ್ಕೆ ಆಗಲ್ಲ. ಸರಿನಾ? ಓಕೆ. ಈಗ 6.5 ಇದೆ ಡ್ರಿಲ್ ಮಾಡ್ಬೋದು. ಯಾವ ಕಾರಣಕ್ಕೆ ಅವಾಯ್ಡಿಂಗ್ ಆಗುತ್ತೆ? ಒಂದು ಬಿಟ್ಟು ಕಟ್ಟಾಗಿ ಒಳಗಡೆ ಯಾವುದೋ ಐರನ್ ಪೀಸ್ ಇದ್ದರೆ ಡ್ರಿಲ್ ಮಾಡೋಕ್ಕೆ ಆಗಲ್ಲ. ಆಮೇಲೆ ತುಂಬ ನೀರು ಬಂದುಬಿಟ್ಟು ಲಾರಿಯವರು ಡ್ರಿಲ್ ಮಾಡೋಕ್ಕೆ ಆಗಲ್ಲ ಅಂತ ಸ್ಟಾಪ್ ಮಾಡಿಬಿಟ್ಟು ಹೋಗ್ತಾರಲ್ಲ, ಆ ಥರ ನೀರು ಇಲ್ಲ ಅಂದರೂ ದೊಡ್ಡ ಹೋಲ್ ಇರುತ್ತೆ, ಅದನ್ನಲ್ಲೂ ಡ್ರಿಲ್ ಮಾಡೋಕ್ಕಾಗಲ್ಲ. ಏರ್ ಪಾಸಿಂಗ್ ಆಗಿದ್ರೂ ಡ್ರಿಲ್ ಮಾಡೋಕ್ಕಾಗಲ್ಲ. ಈ ಬೋರಿಂದ ಬೇರೆ ಬೋರ್ಗೆ ಏರ್ ಪಾಸಿಂಗ್ ಆಗಿಬಿಟ್ರೂ ಡ್ರಿಲ್ ಮಾಡೋಕ್ಕಾಗಲ್ಲ. ಆಮೇಲೆ ಶಿಲ್ಟು, ಬೋಲ್ಡಸ್ಸು ಇದೆಲ್ಲ ಇಲ್ಲ ಅಂದರೆ ಮಾಡ್ಬೋದು. ಹೆಂಗಿದ್ರೆ ಮಾಡ್ಬೋದು ಅಂದರೆ, ಫಸ್ಟು ಬೋರ್ವೆಲ್ ಡ್ರಿಲ್ ಮಾಡಿದರೆ ಕಟ್ಟಿಂಗ್ಸು ಆಚೆ ಕಡೆ ಬರಬೇಕು. 5 ಅಡಿ ಡ್ರಿಲ್ ಮಾಡಿದರೆ 5 ಅಡಿ ಕಟ್ಟಿಂಗ್ಸು ಆಚೆ ಕಡೆ ಬರಬೇಕು. ನೀರು ಬಂದಿಲ್ಲ ಅಂದರೆ ಎಷ್ಟು ಬೇಗ ದೂರ ಬೇಕಂದ್ರೆ ಡ್ರಿಲ್ ಮಾಡ್ಬೋದು. ಎಷ್ಟು ಮಾಡ್ಬೋದು? ಮ್ಯಾಕ್ಸಿಮಮ್ 1500 ಮಾಡ್ಬೋದು. ಸರಿನಾ? ನೀರು ತುಂಬ ಬಂದುಬಿಟ್ರೆ ಡ್ರಿಲ್ಲಿಂಗ್ ಕಂಟಿನ್ಯೂಷನ್ ಮಾಡೋಂಗ ಇಲ್ಲ. ಸರಿನಾ? ಫಸ್ಟು ರೀಡ್ರಿಲ್ ಮಾಡೋರು ಅದು ಕೆಳಗಡೆ ಹೋಗಿದ್ರೆ ನೀರು ಬರುತ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡಿಬಿಟ್ರೆ ಒಳ್ಳೆಯದು. ಬೇರೆಯವ್ರು ಡಿವೈನರ್ ಇಟ್ಕೊಂಡ್ಬಿಟ್ಟು ಮಾಡ್ಬೋದು, ಬಟ್ ಅವ್ರು ಬಂದು ನಿಲ್ಸ್ಕೊಂಡ್ಬಿಟ್ಟು ಬೋರ್ ಮಾಡಲ್ಲ. ನಾನು ಮಾಡ್ತೀವಿ. ನಾವು ಮಾಡಿದರೆ ಎಸ್ ಅಂತ ಹೇಳಿಬಿಟ್ರೆ ನೀರಿರುತ್ತೆ. ನಾನೇ ಡ್ರಿಲ್ಲಿಂಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀವಿ. ಆ ಜಾಗನಲ್ಲಿ 10 ಫೀಟ್ 20 ಫೀಟ್ ಡಿಫ್ರೆನ್ಸ್ ಬರ್ಬೋದು. ಸರಿನಾ?
ಕೆಲವು ಟೈಮು ಬೋರು ಕ್ಲೋಸ್ ಆಗಿರುತ್ತೆ, ಡ್ರಿಲ್ ಮಾಡಿ ಕ್ಲೋಸ್ ಆಗಿ ಶಿಲ್ಟು ಏನೋ ಬಂದಿರುತ್ತೆ. ಆವಾಗ ರಾಡ್ ಕ್ಲೀನಿಂಗ್ ಮಾಡೋಕ್ಕೂ ನಿಮಗೆ ಯೂಸ್ ಆಗುತ್ತೆ. ಯಾವುದೋ ರಾಡ್ ಕ್ಲೀನಿಂಗ್ ಮಾಡೋಕ್ಕೂ ಯೂಸ್ ಇರುತ್ತೆ. ಈಗ ಮೋಟ್ರ್ ಸ್ಟ್ರಕ್ ಆಗಿರುತ್ತೆ, ಏನು ಮಾಡ್ತಾರೆ, ಬೋರ್ವೆಲ್ ಒಂದು 1000 ಫೀಟಿಂದ ಇಟ್ಕೊಳ್ಳಿ, 600 ಫೀಟಿಗೆ ಕ್ಲೋಸ್ ಆಗಿದೆ. ಆ ಥರ ಕ್ಲೋಸ್ ಆಗಿದ್ದರೆ ಏನು ಮಾಡ್ತಾರೆ, ಬೋರ್ವೆಲ್ ಲಾರಿ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಏರ್ ಪ್ರೆಷರ್ ಕೊಡ್ತಾರೆ. ಬಂದರೆ ಬರ್ಬೋದು, ಗ್ಯಾರಂಟಿ ಇಲ್ಲ. ಇಲ್ಲ ಸೈಡ್ನಲ್ಲಿ ಏರ್ ಪ್ರೆಷರ್ ಕೊಡ್ತಾರೆ, ಬಂದರೆ ಬರ್ಬೋದು, ಗ್ಯಾರಂಟಿ ಇಲ್ಲ. ಆಮೇಲೆ ಅವ್ರು ಏನು ಮಾಡ್ತಾರೆ, ಪೈಪು ಕೇಬಲು ಕಟ್ ಮಾಡಿ ತೆಗಿಬಿಡ್ತಾರೆ. ಜಾಯಿಂಟು ಇದ್ರೆ ಆಗಲ್ಲ, ಜಾಯಿಂಟ್ ಇಲ್ಲ ಇದ್ದರೆ ಬಾಟಮ್ ಮಾತ್ರ ಹೋಗ್ಬಿಟ್ಟು ಕಟ್ ಮಾಡಿಬಿಟ್ಟು ತೆಗಿಬಿಡ್ತಾರೆ. ಆಮೇಲೆ ಬೋರ್ವೆಲ್, ಹಳೆ ಬೋರ್ವೆಲ್ಲು ಏನದು ರೋಬೋ ಬೋರ್ವೆಲ್ ತೊಗೊಂಡ್ಬಿಟ್ಟು ರಾಡ್ ಬಿಟ್ಟು ಕ್ಲೀನ್ ಮಾಡಿ ತೆಗಿಬೋದು. ಕ್ಲಿಯರೆನ್ಸ್ ಇದ್ದರೆ ಫರ್ದರ್ ಡೆಪ್ತನ್ನು ಮಾಡ್ಬೋದು. ಸರಿನಾ? ಅದು ಶಿಲ್ಟ್ ಇದ್ದರೆ ಅದು ರಿಮೂವ್ ಮಾಡಿಬಿಟ್ಟು ಫಿಲ್ಟರ್ ಪೈಪು ಹಾಕಬೇಕು. ಫಿಲ್ಟರ್ ಪೈಪ್ ಇದ್ದರೆ ನಾವು ರಿಮೂವ್ ಮಾಡಿ ಮೇಲೇ ನಾವು ರೀಡ್ರಿಲ್ಲಿಂಗ್ ಮಾಡೋಕ್ಕಾಗತ್ತೆ. ಏನು ಮಾಡಿದ್ರೂ ಸರಿ ಎಲ್ಲದಕ್ಕೂ ಪ್ರಾಬ್ಲಮ್ಗಳು ಇರುತ್ತೆ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ರೋಬೋ ಬೋರ್ವೆಲ್ಲು 5 ಅಡಿ ಇರುತ್ತೆ, 7 ಹಿಡಿದ್ರೆ ಆಗಿಬಿಡುತ್ತೆ ಅಂದರೆ ಆಗಲ್ಲ. ಮಿನಿಮಮ್ 11 ಫೀಟ್ ಇರಬೇಕು. ಅದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟರೆ ನಾವು ಡ್ರಿಲ್ ಮಾಡ್ಬೋದು. ಜಾಗ ಹೆಂಗಿರಬೇಕು, ನನ್ನ ವೀಡಿಯೋಗಳು ನೋಡಿ. ನಾವು ಬಂದು ಮನೆ ಎಂಟ್ರೆನ್ಸ್ನಲ್ಲಿ ಸೆಟ್ ಆಗುತ್ತಾ, ಪಾಯಿಂಟ್ ಇದೇನಾ ಇಲ್ಲ ಅಂತ ನೋಡ್ತೀವಿ. ನೋಡಿ ಸಿಕ್ಕ ಮೇಲೇ ಫರ್ದರ್ ಡೆಪ್ತು ಹೋಗ್ಬೋದು. ಯಾವ ರೀತಿ ಚೆಕ್ ಮಾಡ್ತೀವಿ, ಪೆಂಡಲಮ್ನಲ್ಲಿ ಚೆಕ್ ಮಾಡ್ತೀವಿ, ಕೋಕೋನಟ್ನಲ್ಲಿ ಚೆಕ್ ಮಾಡ್ತೀವಿ, ಎಲ್ರಾಡ್ನಲ್ಲಿ ಚೆಕ್ ಮಾಡ್ತೀವಿ. ಇದು ಎಲ್ಲ ಬಿಟ್ಟು ಸೈಂಟಿಫಿಕ್ಕಾಗಿ ಜಿಯೋ ಲೊಕೇಟರ್ ಅಂತ ಮಿಷಿನ್ ಒಂದೈತೆ, ಅದನ್ನಲ್ಲಿ ಚೆಕ್ ಮಾಡ್ತೀವಿ. ಎಲ್ಲದಕ್ಕೂ ಸಮಾಧಾನ ಆದಮೇಲೆ ನಾವು ಕೊಡೋದು. ನಮ್ಮದು ಬಂದು ಫೋನ್ ಇದ್ದರೆ ಯಾವಾಗಲೂ ಬೇಕಂದ್ರೂ ಫೋನ್ ಮಾಡ್ಬೋದು. ಬಟ್ ನಾವು ಆ ಥರ ಇಲ್ಲ. ನಾವು ಕಾಲ್ಸ್ ರಿಸೀವ್ ಮಾಡೋಕ್ಕೆ ಒಂದು ಟೈಮಿಂಗ್ ಇಟ್ಕೊಂಡಿದ್ದೀವಿ. ಏನಂತ, ಬೆಳಗ್ಗೆ 9ರಿಂದ ಬೆಳಗ್ಗೆ 10 ಮಾತ್ರ ಕಾಲ್ಸ್ ರಿಸೀವ್ ಮಾಡೋದು. ಆಮೇಲೆ ಸಾಯಂಕಾಲ 5 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮಾತ್ರ ಕಾಲ್ಸ್ಗಳು ಆನ್ಸರ್ ಮಾಡೋದು. ಏನಿದ್ರೂ ಸರಿ, ನೀವು ಏನೋ ಪೇಮೆಂಟ್ ಮಾಡಬೇಕಂದ್ರೆ ಸಾಯಂಕಾಲ 5 to 6ಕ್ಕೆ ಪೇಮೆಂಟ್ ಮಾಡಿದರೆ ನೆಕ್ಸ್ಟ್ ದಿವಸ ಸೈಟ್ ಇನ್ಸ್ಪೆಕ್ಷನ್ ಬಂದು ನೋಡ್ಬೋದು. ಬೇರೆ ಟೈಮ್ ಫೋನ್ ಮಾಡಿದ್ರೆ ಯಾವ ಫೋನ್ ಕಾಲ್ ಬಿಡಲ್ಲ, ನಾವು ಪಿಕಪ್ ಮಾಡಲ್ಲ ಅಷ್ಟೇ. ಆ ಟೈಮ್ನಲ್ಲಿ ನಿಮಗೆಲ್ಲದಕ್ಕೂ ರೆಸ್ಪಾನ್ಸ್ ಮಾಡಿಬಿಡ್ತೀವಿ. ಒಂದು ಸಲ ಫೋನ್ ಪಿಕಪ್ ಮಾಡಿದರೆ ಮಾತಾಡಿಕೊಂಡು ಇರಬೇಕು, ಸರಿನಾ? ಇದೇ ಟೈಮ್ ಅಂತ ಹೇಳಿದರೆ ಅವ್ರವ್ರಿಗೆ ಸ್ವಲ್ಪ ಯಾರು ಇಂಟ್ರೆಸ್ಟ್ ಇದ್ದಾರೋ ಅವ್ರು ಮಾತ್ರ ಫೋನ್ ಮಾಡ್ತಾರೆ. ಎಲ್ಲ ಟೈಮ್ ಇದ್ದರೆ ಸರಿ, ಸುಮ್ಮನೆ ಟೈಮ್ ಪಾಸ್ ಮಾಡೋರು ಫೋನ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಸರಿನಾ? ನಾವು ಬಂದು ಈ ಕೆಲಸ ಬಂದು ತುಂಬ ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ಪ್ರೊಫೆಷನಲಾಗಿ ಮಾಡಬೇಕಂತ ಮಾಡ್ತಾಯಿದ್ದೀವಿ. ಇದು ಬಿಟ್ಟು ಬೋರ್ವೆಲ್ನಲ್ಲಿ ಯಾವ ಕೆಲಸ ಆದರೂ ಮಾಡ್ತೀವಿ. ಅದು ಏನು ಬೋರ್ವೆಲ್ನಲ್ಲಿ ಯಾವ ಬೇರೆ ಯಾವುದು ಕೆಲಸ ಬರುತ್ತೆ ಅಂದರೆ, ಒಂದು ಪಾಯಿಂಟ್ ಚೆಕ್ ಮಾಡೋದು. ಪಾಯಿಂಟ್ ಚೆಕ್ ಮಾಡೋದಾದರೆ ಏನೋ ಹೊಸ ಪಾಯಿಂಟು ಮಾಡ್ಬೋದು, ಹಳೆ ಪಾಯಿಂಟು ಇನ್ನೂ ಒಳಗಡೆ ಹೋಗಿದ್ರೆ ನೀರು ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೋದು. ಇಲ್ಲ ಬೇರೆಯವರು ಕೊಟ್ಟಿರೋ ಪಾಯಿಂಟು ಕ್ರಾಸ್ ಚೆಕ್ ಮಾಡ್ಬೋದು. ಕೆಲವು ಟೈಮು ನೀವು ಯಾರ ಹತ್ರ ಪಾಯಿಂಟ್ ಚೆಕ್ ಮಾಡಲ್ಲ, ಹಂಗೆ ಮಾಡಿದ್ರು ಅಂದರೆ ಫೋನ್ ಮೂಲಕನೂ ಚೆಕ್ ಮಾಡ್ಬೋದು. ಡ್ರಿಲ್ಲಿಂಗ್ ಮಾಡ್ತಾ ಇದ್ದೀರಾ ಆ ಟೈಮ್ನಲ್ಲಿ ಫೋನ್ ಮೂಲಕನೂ ಟ್ರೈ ಮಾಡ್ಬೋದು. 40% ಗ್ಯಾರಂಟಿ ಐತೆ, ಸರಿನಾ? ಫರ್ದರ್ ಡೆಪ್ತ್ ಹೋಗ್ಬೇಕಾ ಬೇಡನಾ, ಆ ಜಮೀನಲ್ಲಿ ನೀರು ಐತೆನಾ ಇಲ್ಲನಾ, ಎಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಓಕೆನಾ? ಆಮೇಲೆ ಕ್ಯಾಮರಾ ಸ್ಕ್ಯಾನಿಂಗು, ರಾಡ್ ಕ್ಲೀನಿಂಗು. 4.5 ಇಂಚು ಗಾಡಿಗಳು ಐತೆ,
ಯಾಕಂತಂದ ಅದು ಬಂದು 9.5 ಇದ್ದರೆ ಸಾಕು ಹೈಟು, ಅದು ಒಳಗಡೆ ರಾಡ್ ಕ್ಲೀನಿಂಗ್ ಮಾಡ್ಬೋದು. ಎಷ್ಟು ಆಳ ಮಾಡ್ಬೋದು? 650 ಫೀಟ್ ಮಾಡ್ಬೋದು. ಬಟ್ ರೋಬೋನಲ್ಲಿ 1500 ಮಾತ್ರ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ರಾಡ್ ಕ್ಲೀನಿಂಗು. ಓಕೆನಾ? ಬಟ್ ಸರ್ಫೇಸು ಕ್ಲೀನಾಗಿ ಇರಬೇಕು. ನೆಕ್ಸ್ಟ್ ಬಂದು ಮೋಟ್ರ್ ಸ್ಟಕ್ ಆಗಿದೆ, ಅದನ್ನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಎಲ್ಲ ಜಾಗ ಇಲ್ಲ, ಬೇರೆ 20 ಕಿಲೋಮೀಟ್ರ್ ಮಾತ್ರನೇ. ಎಲ್ಲಿಂದ? ಕಮ್ಮಣ್ಣಹಳ್ಳಿಲಿಂದ. ಸರಿನಾ? 1-2 ಕಿಲೋಮೀಟ್ರ್ ಹಿಂಗೆ ಇದ್ರೆ ಮಾಡ್ಬೋದು, ದೂರ ಇದ್ರೆ ಮಾಡೋಕ್ಕಾಗಲ್ಲ. ನಾವು ಮ್ಯಾಕ್ಸಿಮಮ್ಮು ಯೂಟ್ಯೂಬ್ನಲ್ಲಿ ಯಾವ ಗಾಡಿ ಹಾಕಿದಿರೋ ಆ ಗಾಡಿನಲ್ಲೇ ಡ್ರಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಮಗಂತ ಕಂಟಿನ್ಯೂ ಆಗಿ ಎಲ್ಲ ಗಾಡಿಗಳು ನಮ್ಮ ಹತ್ರ ಇದೆ. 10 ವೀಲು ಐತೆ, 6 ವೀಲು ಐತೆ, ಗ್ಯಾಸ್ ಬೋರ್ವೆಲ್ಲು ಐತೆ, ಇದು ರೋಬೋ ಬೋರ್ವೆಲ್ ಐತೆ, ಸ್ಲೋ ರಿಗ್ಗು ಐತೆ, ಜೀಪು ಐತೆ. ಇನ್ನೊಂದು ಮಿಷಿನ್ ಹೊಸದಾಗಿ ಐತೆ, ಏನಂದರೆ ಸ್ಟಕ್ ಮೋಟ್ರ್ ರಿಮೂವ್ ಮಾಡೋಕ್ಕೆ ಇದನ್ನು ದೊಡ್ಡ ದೊಡ್ಡ ಕೆಲಸಗಳು ಜಮೀನಲ್ಲಿ ಇದ್ದರೆ ಫ್ರೀಯಾಗಿ ಮಾಡೋದು, ರಿಪೇರ್ ಮಾಡೋದಕ್ಕಂತ ಬೋರ್ವೆಲ್ ಲಾರಿ ಒಂದು ಐತೆ. ಅದು ಬೇರೆ ಟೂಲ್ಸ್, ಎಲ್ಲ ಟೂಲ್ಸ್ ಅವ್ರು ಇಟ್ಕೊಂಡಿದ್ದಾರೆ, ಅವ್ರು ರೆಡಿ ಮಾಡಿ ಕೊಡ್ತಾರೆ. ಸರಿನಾ? ಜನ್ರಲ್ಲಾಗಿ ಬೋರ್ವೆಲ್ಲಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಬಂದರೆ ನಾವು ಹೆಂಗೆ ಅಟೆಂಡ್ ಮಾಡಬೇಕಂದ್ರೆ, ಫಸ್ಟು ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಸೈಟ್ ಇನ್ಸ್ಪೆಕ್ಷನ್ಗೆ ಬಂದರೆ ಏನೇನು ಹೆಂಗೆ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಬೋದು. ಅದು ಪ್ರಕಾರ ಇಲ್ಲಿ ಬಂದು ಹೋಸ್ ಕ್ಲೀನಿಂಗೇ ಮಾಡೋಕ್ಕಾಗತ್ತೆ, ಇಲ್ಲ ರಾಡ್ ಕ್ಲೀನಿಂಗೇ ಮಾಡ್ಬೋದು, ಇಲ್ಲ ಜೀಪ್ನಲ್ಲಿ ಅಟೆಂಡ್ ಮಾಡ್ಬೋದು, ಇಲ್ಲ ಮ್ಯಾನ್ಯಲ್ ಆಗಿ ತೆಗಿಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಬೇಕು. ಏನಿದ್ರು ಸರಿ, ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ್ರೆ ಅದು ಡೆಪ್ತು ಹೆಂಗಿದೆ, ಕೇಸಿಂಗ್ ಸೆಟ್ ಆಗಿದೆನಾ, ಪೈಪ್ ಡ್ಯಾಮೇಜ್ ಆಗಿದೆನಾ, ಶಿಲ್ಟ್ ಐತೆನಾ, ಬೋರ್ ಎಷ್ಟು ಕ್ಲೋಸ್ ಆಗಿದೆ, ಮೋಟ್ರ್ ಕಾಣಿಸ್ತಾ ಇದೆನಾ, ಎಲ್ಲ ಡೀಟೇಲ್ಸ್ ತಿಳ್ಕೊಬೋದು. ಸೊ ಕ್ಯಾಮ್ರಾ ಸ್ಕ್ಯಾನಿಂಗ್ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಇದೆಲ್ಲ ನೋಡಿದ್ಮೇಲೆ ನಿಮ್ಮ ಹತ್ರ ಆಲ್ರೆಡಿ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದರೆ ಅದು ಬಂದು ನೋಡ್ಬೋದು. ಲೇಟೆಸ್ಟ್ದು ಇದ್ದರೆ ಒಳ್ಳೆಯದು. ಅದಕ್ಕೆ ನನಗೆ ಗೊತ್ತಿರೋ ಇದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಕ್ಲಿಯರಿಫೈ ಮಾಡೋಕ್ಕೆ, ಸಾಲ್ವ್ ಮಾಡೋಕ್ಕೆ ಐಡಿಯಾಗಳು ಕೊಡ್ಬೋದು. ಅದೇ ಥರ ನೀವು ಮಾಡ್ಕೊಬೋದು. ಸರಿನಾ? ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ, ಯೂಸ್ಫುಲ್ ಆಗುತ್ತೆ. ಸರಿನಾ? ಇದೇ ವಿಡಿಯೋ ನಾನು ತಮಿಳಿನಲ್ಲಿ ಹೇಳಿದ್ದೀವಿ, ಅಷ್ಟು ಪರ್ಫೆಕ್ಟಾಗಿ ಹೇಳೋಂಗೆ ಆಗಿಲ್ಲ. ಕನ್ನಡ ಸ್ವಲ್ಪ ಪರವಾಗಿಲ್ಲ, ಸುಮಾರಾಗಿ ಹೇಳಿದ್ದೀವಿ ಅಂತ ಒಂದು ಕಾನ್ಫಿಡೆಂಟ್ ಐತೆ. ಸರಿನಾ? ಇದು ಬಿಟ್ಟು ನಿಮಗೆ ಬೋರ್ವೆಲ್ ಲಾರಿಗಳು ಯಾವುದು ಸೇಲ್ ಮಾಡಬೇಕು, ಹಳೆ ಬೋರ್ವೆಲ್ ಲಾರಿಗಳು ಸೇಲ್ ಮಾಡಬೇಕು, ಇಲ್ಲ ನೀವು ತಗೊಳ್ಬೇಕು, ನೀವು ಪರ್ಚೇಸ್ ಮಾಡಬೇಕು ಅಂತ ಐಡಿಯಾ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮಗೆ ಹೆಲ್ಪ್ ಮಾಡ್ಬೋದು. ಬೋರ್ವೆಲ್ ಕ್ಲೀನಿಂಗ್ ಲಾರಿ ಸರಿ, ಜೀಪ್ ಬೇಕಂದ್ರೆ ಸರಿ, ನಿಮಗೇನು ಬೇಕು, ಬೋರ್ವೆಲ್ನಲ್ಲಿ ಮಾತ್ರ ಯಾವುದೋ ಗಾಡಿಗಳು ತಗೊಂಡ್ರೆ ರೀಸೇಲ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮೇಲೆ ಗೊತ್ತಾಗತ್ತೆ. ನನಗೂ ತಿರುಚಂಗೂಡಿಗೂ ಲಿಂಕ್ ಐತೆ, ಅದ್ರ ಪ್ರಕಾರ ಮಾಡ್ತಾಯಿದ್ವಿ. ಓಕೆ, ವಿಡಿಯೋ ಆಯಿತು, ಟೈಮಿಂಗೂ ಆಯಿತು. ನಾವು ಇನ್ನೊಂದು ಒಳ್ಳೆಯ ವೀಡಿಯೋನಲ್ಲಿ ಮೀಟ್ ಮಾಡೋಣ. ಇಷ್ಟು ನೇರ ನಮ್ಮ ವಿಡಿಯೋ ಪೇಷಂಟಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಐ ಆಮ್ ಜೆ ಸೆಲ್ವರಾಜ್. ಮೈ ನಂಬರ್ ಇಸ್ 9035278897. 9035278897. See you on next video.